ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಆಧ್ಯಾತ್ಮ ಅನುಸಂಧಾನ ಈ ಒಂದು ವಿಷಯ, ಇದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಈ ಒಂದು ವಿಷಯದ ಬಗ್ಗೆ ಯಾಕೆ ಯೋಚನೆ ಮಾಡ್ತು, ಈ ವಿಷಯವನ್ನ ಯಾಕೆ ಕೈಗೆತ್ತಿಕೊಳ್ತು ಅನ್ನೋದು ಕೂಡ ಒಂದು ಅತ್ಯಂತ ಪ್ರಸ್ತುತವಾದಂಥ ಪ್ರಶ್ನೆ. ಈಗ ನಾವೇನು ಜಿಯೋಪೊಲಿಟಿಕಲ್ ಸಿಚುವೇಶನ್ ಅಂತ ಏನು ಹೇಳ್ತೀವಿ, ಜಾಗತಿಕ ಭೌಗೋಳಿಕ ಪರಿಸ್ಥಿತಿ, ಇವತ್ತಿನ ಸಿನಾರಿಯೋ ಅತ್ಯಂತ ಪ್ರಕ್ಷುಬ್ಧವಾದಂತಹ, ಒಂದು ರೀತಿ ಸಂದಿಗ್ಧವಾದಂತಹ ಈ ಸಂದರ್ಭದಲ್ಲಿ, ಜಾಗತಿಕ ಸನ್ನಿವೇಶದಲ್ಲಿ ಭಾರತ ತನ್ನ ಪಾತ್ರವನ್ನು ಹೇಗೆ ನಿರ್ವಹಿಸಬೇಕಾಗಿತ್ತು, ಹೇಗೆ ನಿರ್ವಹಿಸ್ತಾ ಇದೆ ಅನ್ನುವಂಥ ಒಂದು ಪ್ರಶ್ನೆ. ಇಂಥ ಸಂದರ್ಭದಲ್ಲಿ ಈ ಭಾರತ ಅನ್ನುವಂಥ ದೇಶದ ಒಂದು ಅಸ್ಮಿತೆ, ಅದರ ಶಕ್ತಿ ಏನು ಅಂತ ಅರ್ಥ ಮಾಡಿಕೊಳ್ಳೋದ್ರ ಮೂಲಕ ಅದರ ಪಾತ್ರ ನಿರ್ವಹಣೆ ಹೇಗೆ ಸಾಧ್ಯ ಅನ್ನೋದ್ರ ಬಗ್ಗೆ ಮಾಡಬಹುದಾ, ಅಂದರೆ ಚಿಂತನ ಮಂಥನ ಮಾಡಬಹುದಾ ಅನ್ನುವಂಥ ಒಂದು ಪ್ರಶ್ನೆ ಬಂದಾಗ ನಾವು ಈ ಆಧ್ಯಾತ್ಮ ಅನುಸಂಧಾನ ಅನ್ನುವಂಥ ಒಂದು ವಿಷಯವನ್ನು ಕೈಗೆತ್ತಿಕೊಂಡು ಇದರ ಮಹತ್ವವನ್ನು ನಮ್ಮ ಜನಗಳಿಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡಬಹುದು ಅಂತ ಅನ್ಕೊಂಡ್ವಿ ನಾವು. ಇದರಲ್ಲಿ ಭಾರತ ದೇಶದ ಒಂದು ಪಾತ್ರ ಅಂತ ಬಂದಾಗ ಅದರ ಶಕ್ತಿ ಯಾವುದು, ಅದರ ಅಂತಃಸತ್ವ ಯಾವುದು, ಅದರ ಅಂತಃಶಕ್ತಿ ಯಾವುದು ಅನ್ನುವಂಥ ಒಂದು ಪ್ರಶ್ನೆ. ಐಡಿಯಾ ಆಫ್ ಇಂಡಿಯಾ ಅಂತ ಬಂದಾಗ ವಾಟ್ ಈಸ್ ದಿ ಐಡೆಂಟಿಟಿ ಆಫ್ ಇಂಡಿಯಾ, ಅದರ ಅಸ್ಮಿತೆ ಯಾವುದು. ಅಸ್ಮಿತೆ ಅಂತ ಬಂದಾಗ ಅದರ ಗುರುತು, ಅದರ ಕ್ಯಾರೆಕ್ಟರ್, ಅದರ ಲಕ್ಷಣ ಅಂತ ಬಂದಾಗ ಈ ದೇಶ, ಹಲವಾರು ದೇಶಗಳಿವೆ ಪ್ರಪಂಚದಲ್ಲಿ. ಒಂದೊಂದು ದೇಶಕ್ಕೆ ಒಂದೊಂದು ಐಡೆಂಟಿಟಿ, ಒಂದೊಂದು ಶಕ್ತಿ. ಭಾರತ ದೇಶ ಎಂಥ ದೇಶ? ಭಾರತ ದೇಶದ ಶಕ್ತಿ ಮಿಲಿಟರಿ ಪವರ್, ಅಂದ್ರೆ ಸೈನಿಕ ಶಕ್ತಿನ ಅಲ್ಲ. ಯಾಕೆ ಅಂತಂದ್ರೆ ಈ ಭಾರತ ದೇಶ ಅನ್ನೋದು ಚೆಂಗೀಸ್ ಖಾನ್ಗಳನ್ನ, ಅಥವಾ ಗ್ರೀಸ್ನ ಅಲೆಕ್ಸಾಂಡರ್ನ, ಅಥವಾ ಮೊಹಮ್ಮದ್ ಗೋರಿಯನ್ನ, ಮೊಹಮ್ಮದ್ ಗಜ್ನಿಯನ್ನ ಸೃಷ್ಟಿ ಮಾಡಲಿಲ್ಲ. ಅದು ಜಗತ್ತಿನ ಮೇಲೆ ದಾಳಿ ಇಡೋದಕ್ಕೆ ಕಳಿಸಲಿಲ್ಲ. ಹಾಗಾದ್ರೆ ಭಾರತ ದೇಶದ ಶಕ್ತಿ ಯಾವುದು? ಜನಶಕ್ತಿಯ? ಅಲ್ಲ. ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನ ಉಳ್ಳಂತಹ ದೇಶ ಭಾರತ ದೇಶ. 147 ಕೋಟಿ ಜನರನ್ನ ಹೊಂದಿರುವಂತಹ ದೇಶ. ಆ ದೇಶಕ್ಕೆ ಶಕ್ತಿ ಜನಶಕ್ತಿ ಆಗಿರಬೇಕಾಗಿತ್ತು. ಆದರೆ ಇದರಲ್ಲಿ ನಮ್ಮ ಭಾರತ ದೇಶದ ಜನರಲ್ಲಿ, ಜನಸಂಖ್ಯೆಯಲ್ಲಿ ಸುಮಾರು 80% ಬಡತನದ ರೇಖೆಯಿಂದ ಕೆಳಗಡೆ ಇರುವಾಗ ಆ ಶಕ್ತಿ ಕೂಡ ನಮ್ಮ ಶಕ್ತಿ ಅಲ್ಲ. ಹಾಗಾದರೆ ಭಾರತ ದೇಶದ ಶಕ್ತಿ ಯಾವುದು? ಆರ್ಥಿಕ ಶಕ್ತಿಯೇ? ಎಕನಾಮಿಕ್ ಪವರೇ? ಅಲ್ಲ. ಯಾಕೆ ಅಂತಂದ್ರೆ ಆರ್ಥಿಕ ಶಕ್ತಿಗಳು ಅಂದ್ರೆ ದೈತ್ಯ ಶಕ್ತಿಗಳು, ಎಕಾನಮಿಗಳಿವೆ. ನಮ್ಮ ದೇಶದ ಆರ್ಥಿಕತೆ ಎಷ್ಟು? $4.5 ಟ್ರಿಲಿಯನ್. ಇದಕ್ಕೆ ಅಮೆರಿಕಾಗ ಹೋಲಿಸಿಕೊಂಡ್ರೆ 40 ಟ್ರಿಲಿಯನ್ ಇದೆ. ಒಂದು 10% ಕೂಡ ನಾವಿಲ್ಲ. ಚೈನಾ ತಗೊಂಡ್ರೆ 30 ಟ್ರಿಲಿಯನ್. ಹಾಗಾದ್ರೆ ಆರ್ಥಿಕ ಶಕ್ತಿ ಕೂಡ ನಮ್ಮ ಶಕ್ತಿ ಅಲ್ಲ. ಹಾಗಾದ್ರೆ ನಮ್ಮ ಶಕ್ತಿ ಯಾವುದು? ನಮ್ಮ ಶಕ್ತಿ ಯಾವುದು ಅಂದ್ರೆ ಆಧ್ಯಾತ್ಮ ಶಕ್ತಿ. ನಮ್ಮ ಅಂತಃಸತ್ವ ಯಾವುದು ಅಂದ್ರೆ ಆಧ್ಯಾತ್ಮ. ಇದನ್ನ, ಈ ಒಂದು ತತ್ವವನ್ನ, ಈ ಒಂದು ಸತ್ಯವನ್ನ ಜಗತ್ತಿಗೆ ಮೊದಲು ಸಾರದವರು ಸ್ವಾಮಿ ವಿವೇಕಾನಂದ. ನಾನು ಆಗ್ಲೇ ಹೇಳಿದ ಹಾಗೆ ಭಾರತ ದೇಶ ಚೆಂಗೀಸ್ ಖಾನ್ಗಳನ್ನ ಕಳಿಸಲಿಲ್ಲ, ಅಲೆಕ್ಸಾಂಡರ್ನ ಕಳಿಸಲಿಲ್ಲ. ಅಮೆರಿಕಾಗೆ ಕಳಿಸಿದ್ದು ವಿಶ್ವ ಧರ್ಮ ಸಮ್ಮೇಳನದ ವೇದಿಕೆಯ ಒಂದು ಅಲ್ಲಿ ಸಂದೇಶವನ್ನು ಕೊಡೋದಕ್ಕೆ ಕಳಿಸಿದ್ದು ಸ್ವಾಮಿ ವಿವೇಕಾನಂದರನ್ನ. ಅಲ್ಲವರೇನ್ ಮಾಡ್ತಾರೆ, ಸ್ವಾಮಿ ವಿವೇಕಾನಂದ ಅವರೊಂದು, ಅಂದ್ರೆ ಅವರ ಭಾಷಣದ ಆರಂಭ ಹೇಗಿತ್ತು? ಮೈ ಡಿಯರ್ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ
ಅಂತ ಒಂದು ಮಾತು. ಆ ಮಾತು ಏನಾಯ್ತಂದ್ರೆ ಸ್ಟ್ಯಾಂಡಿಂಗ್ ಓವೇಷನ್ ಅಂತ ಹೇಳ್ತಿರಲ್ಲ ಹಾಗೆ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ತಟ್ಟಿ ಸ್ವಾಗತಿಸಿದ್ರು. ಅವತ್ತಿಗೆ ಭಾರತ ಜಗತ್ತನ್ನ ಗೆಲ್ತು ಅಂತ ನಾವು ಹೇಳ್ತೀವಿ. ಅಂದ್ರೆ ಭಾರತ ಜಗತ್ತನ್ನ ಗೆದ್ದಿದ್ದು ಸೈನಿಕ ಶಕ್ತಿಯಿಂದ ಅಲ್ಲ, ಜನಶಕ್ತಿಯಿಂದ ಅಲ್ಲ, ಆರ್ಥಿಕ ಶಕ್ತಿಯಿಂದ ಅಲ್ಲ. ಮೈ ಡಿಯರ್ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅಂತ ಹೇಳಬೇಕಾಗಿದ್ರೆ ಅದು ಸಹಜವಾಗಿ ಅವರ ಒಂದು ಹೃದಯದಿಂದ ಬಂತು. ಯಾಕೆ ಬಂತು ಅಂತಂದ್ರೆ ಭಾರತದ ಸನಾತನ ತತ್ವ ಅಂತ ಏನು ಹೇಳ್ತೀವಿ ಅದು ಭ್ರಾತೃತ್ವವನ್ನು ಹೇಳುತ್ತೆ. ಅಂದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಸೋದರ ಭಾವ, ನಾನು ನನ್ನನ್ನ ಇತರರಲ್ಲಿ ಕಾಣುವುದು ಅಂತ. ಅಂದ್ರೆ ಅನ್ನವನ್ನು ಇಕ್ಕುವುದು, ನನ್ನಿಯನ್ನು ನುಡಿಯುವುದು, ತನ್ನಂತೆ ಪರರ ಬಗೆದೊಡೆ, ಭಿನ್ನಣವಕ್ಕೂ ಕೈಲಾಸ ನೆರೆಮನೆಯಕ್ಕೂ ಸರ್ವಜ್ಞ. ಇಷ್ಟು ಸರಳವಾಗಿ ಸರ್ವಜ್ಞ ಹೇಳಿದ್ದು ಒಂದು ನಮ್ಮ ಭಾರತ ತತ್ವದ ಅಥವಾ ಸನಾತನ ತತ್ವದ ಏನು ವೇದಗಳಿಂದ ಆರಂಭವಾಗಿ ವೇದಾಂತ ಅಂತ ನಾವೇನು ಹೇಳ್ತೀವಿ ಉಪನಿಷತ್ತು, ಅಲ್ಲಿಂದ ಬಂದು ಉಪನಿಷತ್ತಿನ ಒಂದು ಸಾರ ಸತ್ವವಾದಂತಹ ಭಗವದ್ಗೀತೆ, ಅಲ್ಲಿಂದ ಕಲಿತು ನಮ್ಮ ಜನಮಾನಸದಲ್ಲಿ ಇಳಿದಂತಹ ಸಂಸ್ಕಾರ. ಅದಕ್ಕೋಸ್ಕರನೇ ವಿವೇಕಾನಂದರು ಒಂದೇ ಒಂದು ಮಾತಿನಲ್ಲಿ ನನ್ನ ಅಮೆರಿಕಾದ ಪ್ರೀತಿಯ ಸಹೋದರ ಸಹೋದರಿಯರೇ ಅಂತ ಹೇಳಿದ ತಕ್ಷಣ ಆ ಸೋದರ ಭಾವ ಸಹಜವಾಗಿ ಬಂತು. ಸೊ ಅದು ಯಾಕೆ ಬಂತು ಅಂತಂದ್ರೆ ತನ್ನಂತೆ ಪರರ ಬಗೆದೊಡೆ, ನಾನು ಬೇರೆಯವರಲ್ಲಿ ನನ್ನನ್ನು ಕಾಣ್ತಾ ನನ್ನ ಹಾಗೆ ಅವರಿದ್ದಾರೆ ಅನ್ನುವಂಥ ಅರ್ಥ ಮಾಡ್ಕೊಳ್ಳೋದು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು. ಎಲ್ಲರಲ್ಲೂ, ಯಾಕೆಂದರೆ ಎಲ್ಲರಲ್ಲೂ ಎಲ್ಲರಿಗೂ ಒಳತನೆ ಬಯಸುವುದು, ಸಕಲ ಜೀವಾತ್ಮರಲ್ಲಿ ಲೇಸನೇ ಬಯಸುವುದು, ಅದು ಬಸವಣ್ಣ ಹೇಳಿದ್ದು. ಅಂದ್ರೆ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಎಲ್ಲರೂ ಸುಖವಾಗಿರಲಿ. ಯಾಕೆಂದ್ರೆ ಎಲ್ಲರೂ ನಾನೇ. ಅಂದ್ರೆ ದಿ ಗ್ರೇಟೆಸ್ಟ್ ಪ್ಯಾಷನ್ ಇನ್ ದಿ ಲೈಫ್ ಇಸ್ ಟು ಫಾಲ್ ಇನ್ ಲವ್ ವಿತ್ ಒನ್ ಸೆಲ್ಫ್ ಅಂತ ಹೇಳ್ತಾರೆ. ಒಬ್ಬ ಮನುಷ್ಯ ಯಾರನ್ನ ಅತಿ ಹೆಚ್ಚು ಪ್ರೀತಿಸೋದಕ್ಕೆ ಸಾಧ್ಯ? ಹೇಳ್ತಾರೆ, ನಾನು ಪ್ರೀತಿಸಿದಂತ ನನ್ನ ಪ್ರಿಯತಮೆ ಅಂತ ಹೇಳ್ತಾರೆ, ಅದು ಒಂದು ಮಾತು. ತಂದೆ ತಾಯಿಗಳಂತ ಹೇಳ್ತಾರೆ, ಅದು ಒಂದು ಮಾತು. ಅಂದ್ರೆ ನಮಗೆ ಹುಟ್ಟದಂತ ಮಕ್ಕಳು ಅಂತ ಹೇಳ್ತಾರೆ, ಅದು ಒಂದು ಭಾವನೆ. ನಿಜವಾದಂತ ಸತ್ಯ ಯಾವುದು ಅಂತಂದ್ರೆ ಮನುಷ್ಯ ಹೆಚ್ಚು ಪ್ರೀತಿಸೋದು ಯಾರನ್ನ ಅಂದ್ರೆ ತನ್ನನ್ನೇ ತಾನು ಪ್ರೀತಿಸುವಾಗ. ಈಗ ನೋಡಿ, ಯಾರೇ ಆಗ್ಲಿ, ಈಗ ಫಾರ್ ಎಕ್ಸಾಂಪಲ್ ನನಗೆ ಯಾರಾದ್ರೂ ಒಂದು ಪಿನ್ನಲ್ಲಿ ಚುಚ್ಚಿದಾಗ ನೋವಾಗುತ್ತೆ, ನಿಮಗೆ ಚುಚ್ಚಿದಾಗ ನನಗೆ ನೋವಾಗುತ್ತಾ ಅಂತಂದ್ರೆ, ನಿಮಗೆ ಚುಚ್ಚಿದಾಗ್ಲೂ ಕೂಡ ನನಗೆ ನೋವಾಗೋದೆ ನಿಮ್ಮಲ್ಲಿ ನನ್ನನ್ನು ಕಾಣುವಂತಹ ಒಂದು ಸಾಕ್ಷಾತ್ಕಾರ. ನಮ್ಮ ಶ್ರೀಪಾದ್ ಅವರು ಹೇಳಿದ ಹಾಗೆ ಆತ್ಮ ಸಾಕ್ಷಾತ್ಕಾರ ಯಾವಾಗ ಆಗುತ್ತೆ ಅಂದ್ರೆ ಪ್ರತಿಯೊಂದರಲ್ಲೂ ಕೂಡ ಪ್ರತಿಯೊಂದು ಅಣುರೇಣು ತೃಣಕಾಷ್ಟ ಅಂತ ನಾವು ಹೇಳ್ತೀವಿ, ಅದರಲ್ಲಿ ನನ್ನನ್ನು ಕಾಣುವಂಥದ್ದು.